ಮರಿಗೌಡರನ್ನ ಬಲವಂತವಾಗಿ ವಾಪಸ್ ಕಳಿಸಿದ್ದಾರೆ ಸಿಎಂ ಬೆಂಬಲಿಗರು. ಇನ್ನಿಂದಲೇ ನಮ್ಮ ಸಿದ್ದರಾಮಯ್ಯನವ್ರಿಗೆ ಇಂಥ ಸ್ಥಿತಿ ಬಂತು, ಈ ಕ್ಷಣವೇ ಇಲ್ಲಿಂದ ನೀನು ಹೊರಡಿ ಅಂತ ಹೇಳಿ ಕಾರ್ ತರಿಸಿ ಕಾರ್ ಹತ್ತಿಸಿ ಏರ್ಪೋರ್ಟ್ನಿಂದ ವಾಪಸ್ ಕಳಿಸಿದ್ದಾರೆ. ಬಟ್ ಮರಿಗೌಡರು ಏನೋ ಹೇಳೋದಕ್ಕೆ ಪ್ರಯತ್ನ ಪಟ್ಟರು, ನಾನು ಮೂಡ ಅಧ್ಯಕ್ಷನಾಗಿದ್ದು ಜನವರಿ 1ನೇ ತಾರೀಕು, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ನನ್ನ ಕಾಲಾವಧಿಯಲ್ಲಿ ನಡೆದಿರೋದಲ್ಲ ಅಂತ. ಬಟ್ ಇಲ್ಲಿ ಏನಾಗಿದೆ, ಮೈಸೂರಿನಲ್ಲಿ ಒಂದು ಗಾಳಿ ಸುದ್ದಿ ಹಬ್ಬಿದೆ. ಏನಂತಂದರೆ ಈ ಮೂಡ ಡಾಕ್ಯುಮೆಂಟ್ಸ್ ಎಲ್ಲನೂ ದೂರುದಾರರಿಗೆ ಮಗದೊಬ್ಬರಿಗೆ ಯಾರೋ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಅನುಮಾನ ಇದೆ. ಅದು ಇವರೇ ಇರ್ಬೋದು ಅಂತ ಗೊತ್ತಿಲ್ಲ, ಆ ಥರ ಸಿಟ್ಟಿರೋದು ಇವರು. ಯಾರೋ ಕುತಂತ್ರ ಮಾಡಿ ನನ್ನ ಮೇಲೆ ಈ ರೀತಿ ಹೇಳಿ ವ್ಯವಸ್ಥೆ ಮಾಡ್ತಾರೆ. ರಾಜಕೀಯ ಕುತಂತ್ರ ಇದೆ. ನನ್ನನ್ನು ನೇಮಕ ಮಾಡಿದ್ದು ಜನವರಿ 1ನೇ ತಾರೀಕು ನಾನು ಮೂಡ ಅಧ್ಯಕ್ಷನಾಗಿ ಸರ್ಕಾರ ಸೊ ಮುಖ್ಯಮಂತ್ರಿಗಳಿಗೆ ಅವರ ಪರಿಸ್ಥಿತಿ ಇವತ್ತೊಂದು ದಿವಸ ಇಷ್ಟೆಲ್ಲ ಆಗೋದಕ್ಕೆ ಮೂಡಾದ ಅಧ್ಯಕ್ಷರೇ ಕಾರಣ ಅಂತ. ಬಟ್ ಅದು ಘಟನಾವಳಿಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಮರಿಗೌಡರು ಏನು ಅಧ್ಯಕ್ಷರಾಗಿರಲಿಲ್ಲ. ಮರಿಗೌಡರು ಅಧ್ಯಕ್ಷರಾಗಿದ್ದು ಈಗ ಜನವರಿನಲ್ಲಿ. ಸೊ ಹಾಗಾದರೂ ಅವ್ರ ಮೇಲೆ ಸಿಟ್ಟಿದೆ.